ರಾಮೇಶ್ವರಂ ಎಂಬ ಸಣ್ಣ ಊರಿನ ಬಡ ಕುಟುಂಬದಲ್ಲಿ ಜನಿಸಿದ ಒಬ್ಬ ಬಾಲಕ ಶಾಲೆಗೆ ಹೋಗುವ ಮುನ್ನ ಮುಂಜಾನೆ 4 ಗಂಟೆಗೆ ಸ್ನಾನ ಮುಗಿಸಿ ಮನೆಪಾಠ ಹೇಳಿಸಿಕೊಂಡು ಮನೆಗೆ ಬಂದು ಲಘು ಬಗೆಯಿಂದ ಚಹಾ ತಿಂಡಿ ತಿಂದು ಮತ್ತೆ ರೈಲ್ವೆ ನಿಲ್ದಾಣದತ್ತ ಓಡ್ತಾ ಇದ್ದ. ಅಲ್ಲಿ ಮದ್ರಾಸ್ ಮೇಲ್ ರೈಲು ಪೇಪರ್ ಬಂಡಲ್ ಎಸೆದು ಓಡ್ತಾ ಇತ್ತು. ಅದನ್ನ ಎತ್ತಿಕೊಂಡು ಈತ ರಾಮೇಶ್ವರದ ಪಟ್ಟಣದಲ್ಲಿ ಪೇಪರ್ ಅನ್ನ ಹಂಚ್ತಾ ಇದ್ದ. ಎಲ್ಲ ಮುಗಿಯುವಾಗ ಗಂಟೆ 8. ಪಾಠ ಕೆಲಸ ಎಲ್ಲ ಮುಗಿಸಿ ನಿದ್ರೆಗೆ ಜಾರುತ್ತಿದ್ದುದು ರಾತ್ರಿ 11 ಗಂಟೆಗೆ. ಸೀಮೆ ಎಣ್ಣೆ ಬುಡ್ಡಿಯಲ್ಲಿ ಓದು, ಬೆಳಿಗ್ಗೆ 4 ಗಂಟೆಗೆ ಮತ್ತೆ ಓಡು, ಇದೇ ಇವರ ದಿನಚರಿಯಾಗಿತ್ತು. ಇದೇ ಹುಡುಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಎಂಬ ಹೆಸರಿನಿಂದ ಪ್ರಖ್ಯಾತರಾದ್ರು. ನೆರೆಮನೆಯ ಸಾಮಾನ್ಯ ಹುಡುಗನಾಗಿದ್ದ ಕಲಾಂ ರಾಷ್ಟ್ರಪತಿಯಂತ ಅತ್ಯುನ್ನತ ಹುದ್ದೆಗೆ ಏರಿದ್ರು. ಮಿಸೈಲ್ ಮ್ಯಾನ್ ಅಂತ ಪ್ರಸಿದ್ಧಿ ಪಡೆದ್ರು. ಭಾರತ ರತ್ನ ಎನಿಸಿಕೊಂಡ್ರು. ನೀವು ಕನಸು ಕಾಣಬೇಕು, ನಿಮ್ಮ ಆಲೋಚನೆಗಳನ್ನು ರೂಪಿಸಬೇಕು, ಆಲೋಚನೆಗಳು ಕಾರ್ಯವಿಧಾನವಾಗಬೇಕು, ಅದರಿಂದಲೇ ಯಶಸ್ಸು ಸಾಧ್ಯ ಅನ್ನೋ ಅವರ ಸಂದೇಶ ನಮ್ಮೆಲ್ಲರ ಮಾರ್ಗದೀಪವಾಗಬೇಕು. ನಮಗೆ ಸಿಗುವ ಪಾಠ ಏನಪ್ಪಾ ಅಂತಂದ್ರೆ, ನಿಮ್ಮ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನ ನಿರ್ಧರಿಸೋದಿಲ್ಲ, ನಿಮ್ಮ ಕನಸುಗಳು ಮತ್ತು ಪರಿಶ್ರಮವೇ ನಿಮ್ಮ ಭವಿಷ್ಯವನ್ನ ನಿರ್ಮಿಸುತ್ತೆ.